ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾಸ್ ಗುಡ್ ಲೈಫ್. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೇಪ್ಸ್ ವೈನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಿಳ್ಕೊಳ್ಳೋಣ ಗ್ರೇಪ್ಸ್ ವೈನ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ. ಗ್ರೇಪ್ಸ್ ವೈನ್ ಮಾಡೋದಕ್ಕೆ ಮೇಯ್ನಾಗಿ ನಮಗೆ ಗ್ರೇಪ್ಸ್ ಬೇಕಾಗುತ್ತೆ. ಗ್ರೇಪ್ಸ್ ನಾನು ವಾಶ್ ಮಾಡಿ ನೀರನ್ನೆಲ್ಲ ಡ್ರೈ ಮಾಡಿ ಆದಷ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮಗೆ ನೀರು ಬೇಕಾಗುತ್ತೆ. ನಾನು ಗೋಧಿ ಮತ್ತು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ 1 ಸ್ಪೂನ್ ತೊಗೊಂಡಿದ್ರೆ ಗೋಧಿ 2 ಸ್ಪೂನ್ಸ್ ತೊಗೊಂಡಿದ್ದೀನಿ. ಸಕ್ಕರೆ 1 ಕಪ್ ತೊಗೊಂಡಿದ್ದೀನಿ. ಒಂದು 3 ಲವಂಗ, ಒಂದು ಚಿಕ್ಕ ಚಕ್ಕೆ, ಇಷ್ಟು ಚಿಕ್ಕ ಪೀಸ್ ಚಕ್ಕೆ, 1 ಪಿಂಚ್ ಸಾಲ್ಟ್ ತೊಗೊಂಡಿದ್ದೀನಿ. ಮತ್ತು ನಮಗೆ ಒಂದು ಕಂಟೇನರ್ ಬೇಕಾಗುತ್ತೆ ಈ ಥರದ್ದೊಂದು. ಸೊ ನಾನು ಈ ಥರದ್ದೊಂದು ಕಂಟೇನರ್ ತೊಗೊಂಡಿದ್ದೀನಿ. ಇದು ಸಿಂಪಲ್ ಮತ್ತು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ಮೊದಲನೇದಾಗಿ ಈ ಕಂಟೈನರ್ಗೆ ಇದು ಡ್ರೈ ಆಗಿರಬೇಕು. ಹೀಗೆ ಪೂರ್ತಿಯಾಗಿ ಕ್ರಷ್ ಮಾಡ್ಕೊಂಡ್ಮೇಲೆ ಇದನ್ನು ಹೀಗೆ ಕ್ಲೀನಾಗಿ ಕ್ರಷ್ ಮಾಡ್ಕೊಂಡ್ಮೇಲೆ ನೀವು ಕೈಯಿಂದನಾದರೂ ಮಾಡ್ಕೋಬೋದು ಅಥವಾ ಸ್ಪೂನಿಂದನಾದರೂ ಮಾಡ್ಕೋಬೋದು. ಕೈಯಿಂದ ಮಾಡಿದ್ರೆ ಜ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಈ ಥರ ನೀವು ಮಾಡಿದ್ಮೇಲೆ ಇದಕ್ಕೆ ಅಕ್ಕಿನ ತೊಗೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಕ್ಕೊಂಡ್ವಿ. ಸೊ ಅದಾದಮೇಲೆ ಚಕ್ಕೆ, ಲವಂಗ, 1 ಪಿಂಚ್ ಆಫ್ ಸಾಲ್ಟ್ ಇದನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಆಮೇಲೆ 1 ಕಪ್ಪಷ್ಟು ಶುಗರ್ ತೊಗೊಂಡಿದ್ದಲ್ಲ, ಸೊ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ದ್ರಾಕ್ಷಿ ಸಿಪ್ಪೆನೆಲ್ಲ ಹಾಗೇ ಇಟ್ಟಿದ್ದೀನಲ್ಲ ಅಂತ. ಸೊ ಇದೆಲ್ಲ ಅದರಲ್ಲಿರೋ ಸತ್ವ ಎಲ್ಲ ಅದು ಬಿಟ್ಕೊಳ್ಳುತ್ತೆ. ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇದು ಫುಲ್ ಆಗುವಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಸಾರಿ ಮಿಕ್ಸ್ ಇದನ್ನು ಒಂದು ಕ್ಯಾಪ್ನ ತುಂಬ ಪ್ರೆಸ್ ಮಾಡಿ ಹಾಕಬಾರ್ದು, ಅಂದರೆ ತುಂಬ ಏರ್ ಟೈಟ್ ಥರ ಹಾಕಬಾರ್ದು. ಜಸ್ಟ್ ಕ್ಯಾಪ್ನ ಹೀಗೆ ಮುಚ್ಚಿ ಇದನ್ನು ಸೈಡಲ್ಲಿ ಎತ್ತಿಡಬೇಕಷ್ಟೆ. ಸೊ ಈ ಗ್ರೇಪ್ಸ್ ವೈನನ್ನು ನಾವು ಏನಿವಾಗ ತಯಾರಿಸಿದ್ವಿ ಅದನ್ನು ಒಂದು 2 ಡೇಸ್ ರೆಗ್ಯುಲರ್ ಆಗಿ ಒಂದು ಸ್ಟೀರ್ ಮಾಡಬೇಕು. ಅಂದರೆ ಒಂದು ಸ್ಪೂನ್ ತೊಗೊಂಡು, ಡ್ರೈ ಆಗಿರೋ ಸ್ಪೂನು ಆದಷ್ಟು ಪ್ರಿಫರ್ ಮಾಡಿ, ಅದನ್ನು ತೊಗೊಂಡು ಒಂದು ಮಿಕ್ಸ್ ಮಾಡಿ ಅದನ್ನು ನಾವು ಮತ್ತೆ ಹಾಗೆ ಇಡಬೇಕಾಗತ್ತೆ. ಒಂದು 1 ವೀಕ್ ಅಷ್ಟು, ಒಂದು 7 ಡೇಸ್ ಅಷ್ಟು ನೀವು ಮಿಕ್ಸ್ ಮಾಡಿ ಮತ್ತೆ ಹಾಗೆ ಇಡಿ. ಸೊ ಅದು ಮಿಕ್ಸ್ ಮಾಡೋದು ಏನಕ್ಕೆ ಅಂದರೆ ಕೆಳಗಡೆ ಇರೋ ಆ ಸಕ್ಕರೆ ಎಲ್ಲ ಕರಗಲಿ ಅಂತ ಹೇಳ್ಬಿಟ್ಟು, ಮತ್ತು ಕೆಳಗಡೆ ಸೆಟ್ಲಾಗಿರೋದೆಲ್ಲ ಮತ್ತೆ ಮೇಲ್ ಬರಲಿ, ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಮತ್ತು ನೀವು ಇದನ್ನು ಯಾವತ್ತೂ ತುಂಬ ಟೈಟಾಗಿ ಕ್ಯಾಪ್ ಹಾಕಿ ಇಡಬಾರ್ದು. ಮತ್ತು ನೀವು ಹಾಕಿದ್ರೂ ಅದು ಒಂಥರ ಗ್ಯಾಸ್ ಥರ ಬರುತ್ತೆ. ಸೊ ಅದು ಕ್ಯಾಪ್ ಅದಾಗದೆ ಓಪನ್ ಆಗುತ್ತೆ. ಮತ್ತು ಇದನ್ನು ನೀವು ಒಂದು 7 ಡೇಸ್ ಆದಮೇಲೆ ಒಂದು 8th ಡೇ ನೀವು ಇದನ್ನು ಫಿಲ್ಟರ್ ಮಾಡಿ, ಅಂದರೆ ದ್ರಾಕ್ಷಿದ ಸಿಪ್ಪೆ ಎಲ್ಲ ಏನಿದೆಯೋ ಅದನ್ನೆಲ್ಲ ನಾವು ಹಾಕಿರೋ ಅಕ್ಕಿ, ಗೋಧಿ ಅದೆಲ್ಲ ಏನಾಗುತ್ತೆ ಫಿಲ್ಟರ್ ಮಾಡಿ ನೀವು ಸೋಸ್ಕೊಂಡು ಒಂದು ಬಾಟ್ಲಿಗೆ, ನೀರು ಕುಡಿಯೋ ಬಾಟ್ಲು ಯಾವುದಾದ್ರು, ನಾನು ಆದಷ್ಟು ಗಾಜಿನ ಬಾಟ್ಲನ್ನ ಪ್ರಿಫರ್ ಮಾಡ್ತೀನಿ. ಸೊ ನೀವು ಯಾವ ಬಾಟ್ಲಿಗಾದರೂ ಹಾಕಿಟ್ಕೋಬೋದು. ಟೈಟಾಗಿ ಕ್ಯಾಪ್ ಹಾಕಿ ಇಟ್ಕೋಬೋದು. ಆದರೆ ಒಂದು 2 ಡೇಸಿಗೆ ಒಂದ್ಸರಿ, ಇಲ್ಲ ನಿಮ್ಗೆ ನೆನಪಾದಾಗೆಲ್ಲ ಅದರ ಕ್ಯಾಪ್ ತೆಗೆದು ಮತ್ತೆ ಹಾಕಿ. ಬಿಕಾಸ್ ಅದರಲ್ಲಿ ಒಂಥರ ಗ್ಯಾಸ್ ಥರ ಫಾರ್ಮ್ ಆಗಿರುತ್ತೆ. ಅದನ್ನ ಹಾಗೆ ಬಿಟ್ಟರೆ ಅದು ಕ್ಯಾಪ್ ಡಮ್ ಅಂತ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು 2 ಡೇಸ್ 3 ಡೇಸ್ಗೆ ಒಂದ್ಸರಿ ಕ್ಯಾಪ್ ಓಪನ್ ಮಾಡಿ ಕ್ಲೋಸ್ ಮಾಡಿ. ನಿಮಗೆ ಎಷ್ಟು ದಿನ ಇಡ್ತೀರೋ ಅದಷ್ಟು ಫ್ಲೇವರ್ನ ಬಿಟ್ಕೊಳ್ಳುತ್ತೆ. ನೀವು ಫಿಲ್ಟರ್ ಸೋಸಿದ ಮೇಲೂ ಕೂಡ ಆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಎಷ್ಟು ದಿನ ಇಡ್ತೀರೋ ಅಷ್ಟು ನಿಮಗೆ ಟೇಸ್ಟ್ ಜಾಸ್ತಿ ಅನಿಸುತ್ತೆ. ಸೊ ಹಾಗಾಗಿ
ಇದು ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ನನಗೆ ಹೇಳಿ. ಇದು ಬರೀ ಬ್ಲ್ಯಾಕ್ ಗ್ರೇಪ್ಸಲ್ಲಿ ಅಷ್ಟೇ ಅಲ್ಲ, ನೀವು ವೈಟ್ ಗ್ರೇಪ್ಸಲ್ಲಿ ಕೂಡ ಟ್ರೈ ಮಾಡ್ಬೋದು. ನನಗೆ ವೈಟ್ ಗ್ರೇಪ್ಸಲ್ಲಿ ಮಾಡಿದ್ದು ಕೂಡ ತುಂಬ ಟೇಸ್ಟ್ ಅನ್ನಿಸ್ತು. ಬ್ಲ್ಯಾಕ್ ಗ್ರೇಪ್ಸು ನನಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ನಾನು ಇವತ್ತು ನಿಮಗೆ ತೋರಿಸಿದ್ದೀನಿ. ಇದನ್ನು ನನ್ನ ಕಸಿನ್ಸಿಗೆಲ್ಲ ಕೊಟ್ಟಿದ್ದೀನಿ. ಅವ್ರ ಮನೆಗೆ ಕೊಟ್ಟು ಕಳಿಸಿದಾಗ ಅವ್ರ ಹಸ್ಬೆಂಡ್ಸ್ ಎಲ್ಲ ಇದು ಹೇಗೆ ಮಾಡಿದ್ರು ಅಂತ ಕೇಳ್ಕೊಂಬಂದು ಮಾಡು, ಟ್ರೈ ಮಾಡು ಅಂತ ಹೇಳಿದ್ರಂತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನ್ನ ಕಮೆಂಟ್ಸಲ್ಲಿ ಹೇಳಿ. ಹೇಗೆ ಸ್ಟೋರ್ ಮಾಡಬೇಕು ಅಂತ ಹೇಳಿದೆ ಹೀಗೆ ನೋಡಿ ಫ್ರೆಂಡ್ಸ್, ಬರೀ ಈ ಥರ ಗಾಜಿನ ಬಾಟ್ಲಲ್ಲಿ ಹೀಗೆ ಹಾಕಿ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಿದ್ರು ಇಟ್ಕೋಬೋದು, ಎಷ್ಟು ವರ್ಷ ಬೇಕಿದ್ರು ಇಟ್ಕೋಬೋದು. ನಾನು ಲಾಸ್ಟ್ ಟೈಮ್ ಮಾಡಿದ್ದು ಆಲ್ಮೋಸ್ಟ್ ಒಂದು 3 to 4 years ಇಟ್ಟಿದ್ದೆ ನಾನು. ಅದಾದಮೇಲೆ ಖಾಲಿ ಮಾಡಿದೆ. ನಾವು ಎಷ್ಟು ದಿನ ಇಡ್ತೀವೋ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಸ್ಟ್ರಾಂಗ್ ಆಯಿತು, ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಂಚೂರು ನೀರು ಹಾಕ್ಕೊಳ್ಳಿ, ಅದು ತುಂಬ ಸ್ಟ್ರಾಂಗ್ ಆದಾಗ ಅದನ್ನ ಡೈಲ್ಯೂಟ್ ಮಾಡ್ಕೊಂಡು ಕುಡೀರಿ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸು ಇದೆ. ಮತ್ತು ಸ್ಕಿನ್ ಗ್ಲೋ ಆಗುತ್ತೆ, ಬ್ಲಡ್ ಇಂಪ್ರೂವ್ ಆಗುತ್ತೆ, ಬ್ಲಡ್ಡು ಪ್ಯೂರಿಫೈ ಆಗುತ್ತೆ. ಸೊ ಇದೆಲ್ಲ ಬೆನಿಫಿಟ್ಸ್ ಇದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಮಾಡಿ ನಿಮ್ಮ ಮನೇಲಿ ನೋಡಿ ನನಗೆ ಹೇಳಿ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರದ ವಿಡಿಯೋ ಬೇಕು, ಕುಕಿಂಗ್ ವಿಡಿಯೋಸ್ ಅಥವಾ DIYs, ಕ್ರಾಫ್ಟ್, ಏನೇ ಇರಲಿ, ನಿಮಗೆ ಏನೇ ಬೇಕು ಅಂತ ಅನ್ಸೋದು ನನಗೆ ಐಡಿಯಾ ಕೊಡಿ, ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್. Meet you in the next video.